ಮಿತ್ರರೇ, ತಮ್ಮೆಲ್ಲರಿಗೂ ಗೊತ್ತು, ಜಗತ್ತಿನಲ್ಲೇ ಅತ್ಯಂತ ಹಳೆಯ ಪುರಾತನವಾಗಿರತಕ್ಕಂಥ ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಇದ್ದರೆ ಅದು ನಳಂದ ವಿಶ್ವವಿದ್ಯಾನಿಲಯ ಅಂತೇಳಿ. ಇದನ್ನು 5ನೇ ಶತಮಾನದಲ್ಲಿ ಏನು ಗುಪ್ತ ವಂಶದ ರಾಜ 1ನೇ ಕುಮಾರಗುಪ್ತ ಸ್ಥಾಪನೆಯನ್ನು ಮಾಡಿದರು ಅನ್ನತಕ್ಕಂಥದ್ದು ಇತಿಹಾಸ ಇದೆ. ನಳಂದವನ್ನು ಸಂಸ್ಕೃತ ಪದದಲ್ಲಿ ಕರೀತಾರೆ ನಳಂದ ಅಂತೇಳಿ. ಅದೇನಪ್ಪ ಅಂದರೆ ಅಲಂದ ಅಂತೇಳಿ, ಅಂದರೆ ಇದರ ಅರ್ಥ ತಡೆ ಹಿಡಿಯಲಾಗದ ಜ್ಞಾನದ ಪ್ರವಾಹ ಅಂತೇಳಿ. ಹಾಗಾಗಿ 7ನೇ ಶತಮಾನದಲ್ಲಿ ಏನು ಹುಯೆನ್ ಸಾಂಗು ಚೀನಾದ ಯಾತ್ರಿಕ ಇದಕ್ಕೆ ಬರ್ತಾನೆ ನಳಂದಕ್ಕೆ, ಆವಾಗ ಇದನ್ನು ಕಟ್ತಂಥವರು 1ನೇ ಕುಮಾರಗುಪ್ತ ಅಂತೇಳಿ ಗೊತ್ತಾಗ್ತದೆ. ಈ ಒಂದು ಸಂಸ್ಥೆಯಲ್ಲಿ 1500ಕ್ಕೂ ಹೆಚ್ಚು ಶಿಕ್ಷಕರಿದ್ದರು ಮತ್ತು 10,000ಕ್ಕೂ ಹೆಚ್ಚು ಸನ್ಯಾಸಿಗಳಿದ್ದರು ಅನ್ನತಕ್ಕಂಥದ್ದನ್ನು ಹೇಳ್ತಾನೆ. ನಂತರ ಮಿತ್ರರೇ, ಇಲ್ಲಿ ವಿಶೇಷವಾಗಿ ಖಗೋಳಶಾಸ್ತ್ರ, ಜೀವಶಾಸ್ತ್ರ, ಫಿಲೋಸಫಿ ಮತ್ತು ಗಣಿತ ವಿಜ್ಞಾನಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗ್ತದೆ. ಮತ್ತು ಇಲ್ಲಿ ಅತಿ ಹೆಚ್ಚಿನದಾಗಿ ವಿದ್ವಾಂಸರು, ದೊಡ್ಡ ದೊಡ್ಡ ವಿದ್ವಾಂಸರು, ರಾಜರು ಅಂತೇಳಿದ್ರೆ ಹರ್ಷವರ್ಧನ ಮತ್ತು ಧರ್ಮಪಾಲು, ನಾಗಾರ್ಜುನ, ಪದ್ಮಸಂಭವ ಇಂಥ ಮಹನೀಯರು ಅಧ್ಯಯನವನ್ನು ಮಾಡ್ತಾಯಿದ್ರು. ಮತ್ತು ಚೀನಾದ ಹುಯೆನ್ ಸಾಂಗು ಕೂಡ ಇಲ್ಲಿ ವಿದ್ಯಾರ್ಥಿಯಾಗಿದ್ದರು ಅನ್ನೋದು ಗೊತ್ತಾಗ್ತದೆ. ಮತ್ತು ತಾವೆಲ್ಲ ನೋಡೋದಾದರೆ ಇದರ ಮುಖ್ಯಸ್ಥರು ಆರ್ಯಭಟ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ. ಇದರ ಮುಖ್ಯಸ್ಥರಾಗಿ ಇದನ್ನು ನಡೆಸ್ತಾ ಇರುವಂಥವರು ಆರ್ಯಭಟರು ಅಂತ ಹೇಳ್ತಾರೆ. ಮಿತ್ರರೇ, ಹೀಗೆ ದೊಡ್ಡ ಜ್ಞಾನದ ಸಂಪತ್ತನ್ನು ಇಟ್ಕೊಂಡು ಇಡೀ ವಿಶ್ವಕ್ಕೆ ಜ್ಞಾನವನ್ನು ಕೊಡ್ತಾ ಇದ್ದಂಥ ನಳಂದದ ಮೇಲೆ ಒಂದು ಬಾರಿ ದೊಡ್ಡ ಪ್ರಮಾಣದಲ್ಲಿ ಬಕ್ತಿಯಾರ್ ಖಿಲ್ಜಿ ಆಕ್ರಮಣವನ್ನು ಮಾಡ್ತಾನೆ. ಇದಕ್ಕೂ ಮುಂಚೆ 2 ಬಾರಿ ಆಕ್ರಮಣಗಳಾಗಿರ್ತವೆ. ಒಟ್ಟು 3 ಬಾರಿ ನಳಂದದ ಮೇಲೆ ಆಕ್ರಮಣ ಆಗ್ತವೆ. ಮೊದಲನೆಯದ ಬಾರಿ ಸ್ಕಂದಗುಪ್ತನ ಆಡಳಿತದಲ್ಲಿ ಇದರ ಮೇಲೆ ಏನು ದಾಳಿ ನಡೆಯುತ್ತೆ. ಆ ದಾಳಿಗೆ ಎದೆಗುಂದದೆ ಸ್ಕಂದಗುಪ್ತ ಮತ್ತೆ ಮರುನಿರ್ಮಾಣ ವೈಭವದಿಂದ ಅದನ್ನು ಕಟ್ತಾನೆ. ಮತ್ತು 2ನೇ ಬಾರಿಗೆ ಹರ್ಷವರ್ಧನನ ಕಾಲದಲ್ಲಿ ಇಲ್ಲಿ ದಾಳಿ ಆಗ್ತದೆ. ಆವಾಗಲೂ ಕೂಡ ಹರ್ಷವರ್ಧನ ಅದನ್ನು ಚೆನ್ನಾಗಿ ರೂಪರೇಷೆಗಳನ್ನು ಕೊಟ್ಟು ಅದಕ್ಕೊಂದು ಅರ್ಥವನ್ನು ಕೊಟ್ಟು ಅದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಆದರೆ 3ನೇ ಬಾರಿಗೆ ನಡೆದಂಥ ಆ ಒಂದು ಘನಘೋರವಾಗಿರತಕ್ಕಂತಹ ದಾಳಿಗೆ ನಾವೆಲ್ಲರೂ ಕೂಡ ಬೆಚ್ಚಿ ಇರಬೇಕಾಗ್ತದೆ. ಸತತವಾಗಿ 800 ವರ್ಷಗಳ ಕಾಲ ಇಡೀ ವಿಶ್ವಕ್ಕೆ, ಬರೀ ಭಾರತದಲ್ಲಿ ಅಲ್ಲ, ಇಂಡೋನೇಷ್ಯಾ, ಚೀನಾ, ಟರ್ಕಿ, ಶ್ರೀಲಂಕಾ ಇಲ್ಲಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 8 ಶತಮಾನಗಳ ಕಾಲ ವಿದ್ಯೆಯನ್ನು ಪಸರಿಸಿದಂತಹ, ಜ್ಞಾನವನ್ನು ಕೊಟ್ಟಂತಹ ನಳಂದದ ಮೇಲೆ 3ನೇ ಬಾರಿಗೆ ಟರ್ಕಿಯಿಂದ ಬಂದಂತಹ ಒಬ್ಬ ಬಕ್ತಿಯಾರ್ ಖಿಲ್ಜಿ ದೊಡ್ಡ ಮಟ್ಟದ ಆಕ್ರಮಣವನ್ನು ಮಾಡ್ತಾನೆ. ಈತ ಆಕ್ರಮಣ ಮಾಡೋದನ್ನ ಏನಾದರೂ ನೀವು ಕೇಳಿದ್ರೆ ಒಂದು ಬಾರಿ ಅವಳು ಶಾಕ್ಗೆ ಒಳಗಾಗ್ತೀವಿ. ಏನು ಗೊತ್ತೇನು, ಬಕ್ತಿಯಾರ್ ಖಿಲ್ಜಿ ಒಮ್ಮೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಾನೆ. ಆರೋಗ್ಯ ಪಡಿಸೋದಕ್ಕೆ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ನಳಂದದಲ್ಲಿರತಕ್ಕಂಥ ಒಬ್ಬ ರಾಹುಲ್ ಶ್ರೀ ಭದ್ರಾ ಅಂತ ಪಂಡಿತರಿದ್ದಾರೆ, ಅವರಿಂದ ಮಾತ್ರ ಸಾಧ್ಯ ಅನ್ನೋದು ಗೊತ್ತಾಗ್ತದೆ. ಆದರೆ ಆ ಬಕ್ತಿಯಾರ್ ಖಿಲ್ಜಿಗೆ ಏನಾಗುತ್ತೆ ಅಂದರೆ ಮುಸ್ಲಿಮೇತರರಿಂದ ಔಷಧಿಯನ್ನು ಪಡೆಯೋದು ಆತನಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಬೇಡ ಅಂತೇಳಿ ತೀರ್ಮಾನ ಮಾಡಿರ್ತಾನೆ. ನಂತರ ದಿನಗಳಲ್ಲಿ ಅದನ್ನ ಆರೋಗ್ಯ ಮತ್ತಷ್ಟು ಕೆಡ್ತಾ ಹೋಗುತ್ತೆ. ಹಾಗಾಗಿ ಅವನಿಗೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕರೆಸಿ ಅಂತ ಹೇಳ್ತಾರೆ. ಇಲ್ಲಿಂದನೇ ಅವರನ್ನು ಟರ್ಕಿಯ ಅರಮನೆಗೆ ಕರ್ಸ್ಕೊಂಡು ಹೋಗ್ತಾನೆ. ಅಲ್ಲಿ ರಾಹುಲ್ ಶ್ರೀ ಭದ್ರಾ ಅವ್ರಿಗೆ ಹೇಳ್ತಾನೆ, ನಾನು ಮುಸ್ಲಿಮೇತರರಿಂದ ಯಾವ ಔಷಧಿಯನ್ನು ಪಡೆಯೋದಿಲ್ಲ, ಔಷಧಿ ಮದ್ದು ಕೊಡದೇನೆ ಯಾವುದಾದ್ರೂ ಚಿಕಿತ್ಸೆ ಇದ್ರೆ ನನಗೆ ಮಾಡಿ ಅಂತೇಳಿ. ರಾಹುಲ್ ಶ್ರೀ ಭದ್ರಾ ಅವ್ರಿಗೆ ಬೇರೆ ದಾರಿ ಇರೋದಿಲ್ಲ. ಆತರಿಗೆ ತನ್ನ ಪಂಡಿತವನ್ನು ಪ್ರಸ್ತುತಪಡಿಸೋದು ಅವ್ರಿಗಾಗಿರುತ್ತೆ. ಹಾಗಾಗಿ ಯೋಚನೆಯನ್ನು ಮಾಡಿ ಹೇಳ್ತಾರೆ, ಹಾಗಿದ್ರೆ ನೀವು ದಿನನಿತ್ಯ ಕುರಾನ್ನ ಒಂದಷ್ಟು ಅಂಶಗಳನ್ನು ಪಠನೆಯನ್ನು ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವೆಲ್ಲ ಯೋಚನೆ ಮಾಡೋದು, ಕುರಾನ್ ಓದೋದ್ರಿಂದ ಆತನ ಕಾಯಿಲೆ ವಾಸಿ ಆಗುತ್ತಾ ಅಂತ. ಆದರೆ ರಾಹುಲ್ ಶ್ರೀ ಭದ್ರಾ ಅವರು ಆ ಕುರಾನ್ನ ಹಾಳೆಗಳಿಗೆ ಮದ್ದನ್ನು ಸವರಿರ್ತಾರೆ. ಆ ಮದ್ದನ್ನು ಸವರಿರ್ತಕ್ಕರ ಆಗ ಆತ ಅದನ್ನು ಹಾಳೆಗಳನ್ನು ತೆಗೆದು ಅಧ್ಯಯನ ಮಾಡುವಾಗ ಅದರ ಮದ್ದಿನ ವಾಸನೆಗೆ ಆತ ಗುಣ ಆಗ್ತಾನೆ. ಆದರೆ ಅದು ಕೆಲವು ದಿನಗಳವರೆಗೆ ಅವನಿಗೆ ಗೊತ್ತಿರೋದಿಲ್ಲ. ಕೆಲವು ದಿನ ಆದಮೇಲೆ ಅವನಿಗೆ ಗೊತ್ತಾಗ್ತದೆ, ಏನು ನನಗೆ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ರಾಹುಲ್ ಭದ್ರಾ ಅವರು, ಮದ್ದನ್ನು ಸವರಿದ್ದಾನಲ್ಲ ಅಂತ ತಿಳ್ಕೊಂಡು ಈ ಭಾರತೀಯರಿಗೆ ಎಲ್ಲಿಂದ ಇಂತಹ ಜ್ಞಾನ ಬತ್ತು,
ಅಂತ ಯೋಚನೆ ಮಾಡಿಕೊಂಡು ಅವನಿಗೆ ಅಸೂಹೆ ಉಂಟಾಗ್ತದೆ. ಭಾರತೀಯರೇನಾದರೂ ಕೂಡ ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ನಮಗೆ ಭವಿಷ್ಯದಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಇವರ ಅಧ್ಯಯನದ ಮೂಲವನ್ನೇ ಕಿತ್ತಾಕಬೇಕು ಅಂತೇಳಿ ನೇರವಾಗಿ ಅಲ್ಲಿಂದ ನಳಂದದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬರ್ತಾನೆ. ನೇರವಾಗಿ ಬರ್ತಾನೆ, ದಾಳಿಯನ್ನು ಘೋಷಣೆಯನ್ನು ಮಾಡ್ತಾನೆ. ಅಲ್ಲಿದ್ದಂತಹ ಸನ್ಯಾಸಿಗಳನ್ನು ರಕ್ತ ಸಿಕ್ತಂತೆ ಕೊಚ್ಚು ಬಿಸಾಕ್ತಾನೆ. ಹಾಗಾಗಿ ಅಷ್ಟ ಬಂಧನಗಳಿಂದಲೂ ಕೂಡ ಬೆಂಕಿಯ ಜ್ವಾಲೆ ಆವರಿಸ್ತದೆ. ಎಲ್ಲವನ್ನ ಆ ನಳಂದವನ್ನು ಸುಟ್ಟು ಹಾಕುವಂತಹ ಒಂದು ಪ್ರಭೇದವನ್ನು ಆತ ಆಜ್ಞೆಯನ್ನು ಮಾಡ್ತಾನೆ. ಅವನ ಸೈನ್ಯವು ಕೂಡ ಎಲ್ಲ ರೀತಿಯಾಗಿ ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಅವಶೇಷಗಳನ್ನೆಲ್ಲವನ್ನ ಹೊಡೆದಾಕ್ತಾರೆ. ಆದರೆ ಆತನಿಗೆ ಗೊತ್ತಿರತಕ್ಕಂಥದ್ದೇನು ಅಂತಂದರೆ, ಈ ಜ್ಞಾನ ಎಲ್ಲಿಂದ ಬಂತು, ಈ ಜ್ಞಾನ ಬಂದಿರತಕ್ಕಂಥದ್ದು ಆ ಒಂದು ಇದರಲ್ಲಿ ಅಂಶದಿಂದ, ಅಂದರೆ ಅದು ಒಂದು ಗ್ರಂಥಾಲಯ. ಇಡೀ ಜಗತ್ತಿನಲ್ಲಿ ಅಂಥ ಸಂದರ್ಭದಲ್ಲಿ ದೊಡ್ಡ ಗ್ರಂಥಾಲಯ. ಆ ಗ್ರಂಥಾಲಯಕ್ಕೆ ಹೆಸರನ್ನು ಧರ್ಮಗಂಜ್ ಅಂತೇಳಿ ಕರೀತಾರೆ. ಆ ಒಂದು ಗ್ರಂಥಾಲಯದ ಮೇಲೆ ಈತನ ಕಣ್ಣು ಬೀಳ್ತದೆ. ಅಲ್ಲಿರತಕ್ಕಂತಹ ಬರವಣಿಗೆಗಳು, ಅಲ್ಲಿರ್ತಕ್ಕಂಥ ಜ್ಞಾನದ ಸಂಪತ್ತನ್ನು ಸುಟ್ಟಾಕಬೇಕು ಅಂತೇಳಿ ಹೋಗ್ತಾನೆ. ಬರೋಬ್ಬರಿ ಮಿತ್ರರಂತೆಲ್ಲರೂ ಕೂಡ ಗೊತ್ತಿರ್ಬೋದು, ಗ್ರಂಥಾಲಯ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಗ್ರಂಥಾಲಯ. ಆ ಗ್ರಂಥಾಲಯ ಬರೋಬ್ಬರಿ 3 ಮಹಡಿಗಳು ಇದ್ದಂಥದ್ದು. ಅಲ್ಲಿರತಕ್ಕಂಥ ಪುಸ್ತಕಗಳನ್ನು ಕೇಳಿದ್ರೇನು 90 ಲಕ್ಷಕ್ಕೂ ಅಧಿಕ ಪುಸ್ತಕಗಳು ಅಲ್ಲಿದ್ವು. ಅದನ್ನಕ್ಕೆ ಬೆಂಕಿಯನ್ನು ಇಡ್ತಾನೆ. ಅದರ ತಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೊಳ್ಳಿ. ಆ ಒಂದು ಗ್ರಂಥಾಲಯ ಒತ್ತಿ ಉರಿದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ವಾರ ಅಲ್ಲ, 2 ವಾರ, 3 ತಿಂಗಳುಗಳ ಕಾಲ ಸತತವಾಗಿ ಆ ಗ್ರಂಥಾಲಯ ಒತ್ತಿ ಉರಿದು, ಅಂದರೆ ಅದೆಷ್ಟು ಜ್ಞಾನದ ಭಂಡಾರ ಅಲ್ಲಿತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗ್ತದೆ ಮಿತ್ರರೇ. ಆ ಬಕ್ತಿಯಾರ್ ಖಿಲ್ಜಿಯ ಆ ಒಂದು ಆಕ್ರೋಶಕ್ಕೆ ಬರೀ ಆ ಜ್ಞಾನದ ಸಂಪತ್ತು ಬರೀ ಭಾರತೀಯರಿಗಾದಂತಹ ನಷ್ಟ ಅಲ್ಲ, ಇಡೀ ವಿಶ್ವಕ್ಕೆ ಮಾಡಿದಂತಹ ಒಂದು ದೊಡ್ಡ ಘನಘೋರವಾದಂತಹ ಅನ್ಯಾಯವನ್ನು ಖಿಲ್ಜಿ ಮಾಡ್ದ ಅಂತ ಹೇಳ್ಬೋದು ಮಿತ್ರರೇ. 100 ವರ್ಷಗಳಿಂದ, 1000 ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದಂತಹ ಆ ಜ್ಞಾನದ ಸಂಪತ್ತನ್ನು ಕೇವಲ ತನ್ನ ಸ್ವಾರ್ಥದ ಹಿತಕ್ಕಾಗಿ ಬಕ್ತಿಯಾರ್ ಖಿಲ್ಜಿ ಬೆಂಕಿಯನ್ನು ಹೊತ್ತಿಸಿ ನಾಶವನ್ನು ಪಡಿಸ್ತಾನೆ ಅಂತ ಹೇಳಿರ್ತಕ್ಕಂಥ ಅಂತಹ ವಿಶ್ವವಿದ್ಯಾನಿಲಯವನ್ನು, ಬಹಳಷ್ಟು ವಿಶ್ವವಿದ್ಯಾನಿಲಯವನ್ನು ನಾಶ ಮಾಡ್ತಾನೆ ಬಕ್ತಿಯಾರ್ ಖಿಲ್ಜಿ. ಇಡೀ ಜಗತ್ತಿಗೆ ಭಾರತದ ಜ್ಞಾನದ ಸಂಪತ್ತನ್ನು ವಿನಾಶದ ಹಾದಿಯಲ್ಲಿ ಕೊಂಡೋಗ್ತಾನೆ. ಅವತ್ತಿನ ಜ್ಞಾನದ ಸಂಪತ್ತೇನಾದರೂ ಇವತ್ತಿವರೆಗೂ ಇದ್ದಿದ್ದರೆ ಭಾರತ ತನ್ನ ವಿಶ್ವವನ್ನೆಲ್ಲವನ್ನು ತನ್ನ ಮಣ್ಣಲ್ಲಿಟ್ಕೊಂಡು ಜ್ಞಾನವನ್ನು ಕೊಟ್ಟು ಸಾಕುವಂಥ ಕಾಲ ಇರ್ತಾ ಇತ್ತು. ಈ ಥರ ಮತ್ತೊಂದು ವಿಷಯಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.